ನಿಮಗ್ ಗೊತ್ತಾ ಸೀತಾಫಲ ಹಣ್ಣನ್ನ ಸೀತಾಫಲ ಅಂತಾನೆ ಯಾಕೆ ಕರೀತಾರೆ ಅಂತ? ಇನ್ನು ಬೇರೆ ಬೇರೆ ಹೆಸರುಗಳಿಂದ ಕರಿಬೇಕಾಗಿತ್ತು, ಹಲವಾರು ಹೆಸರುಗಳಿದ್ವು. ಅದೆಲ್ಲ ಬಿಟ್ಟು ಸೀತಾಫಲ ಅಂತ ಯಾಕೆ ಕರೀತಾರೆ ಅಂದ್ರೆ ಇದರಿಂದ ಇರುವಂತ ಒಂದು ಕತೆ. ಆ ಕತೆ ನಾನು ನಿಮ್ಮ ಜೊತೆಲಿ ಹಂಚ್ಕೊಂತೀನಿ. ಏನಂದ್ರೆ, ರಾಮ, ಸೀತಾ, ಲಕ್ಷ್ಮಣ ಇವ್ 3 ಜನ ವನವಾಸಕ್ಕೆ ಹೋಗಿರ್ತಾರೆ. ವನವಾಸಕ್ಕೆ ಹೋದಾಗ ರಾಮರು ಒಂದಿನ ತುಂಬಾ ಆಯಾಸವಾಗಿರ್ತಾರೆ. ಅವ್ರಿಗೆ ಏನಾದ್ರು ಸ್ವಲ್ಪ ಸಾಫ್ಟ್ ಆಗಿರುವಂತ ಒಂದು ಪದಾರ್ಥ ತಿನ್ಬೇಕು ಅನಿಸ್ತಾ ಇರುತ್ತೆ. ಶೀತಲ ಕೊಡುವಂತ ಒಂದು ಏನಾದ್ರು ತಿನ್ಬೇಕು ಅಂತ ಅನಿಸ್ತಾ ಇರ್ತಾರೆ. ಆ ಟೈಮಲ್ಲಿ ಏನು ಸುತ್ತಮುತ್ತ ಏನು ಹಣ್ಣುಗಳೇ ಸಿಗೋದಿಲ್ಲ, ಯಾವ ಒಲ್ಲೆ ಸಿಗೋದಿಲ್ಲ. ಆಗ ಸೀತಾಮಾತೆ ಹೇಳ್ತಾರೆ, ಲಕ್ಷ್ಮಣ ನೀನ್ ಈ ಕಡೆ ಹುಡ್ಕೊಂಬ, ನಾನು ಈ ಕಡೆ ಹುಡ್ಕೊಂಬರ್ತೀನಿ, ನೋಡೋಣ ಏನಾದ್ರು ಹಣ್ಣು ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಶ್ರೀರಾಮನನ್ನ ಒಂದು ಕಲ್ ಮೇಲೆ ಕುಂಡಿಸ್ತಾರೆ. ಒಂದು ಕಲ್ಲಿರುತ್ತೆ, ಆ ಕಲ್ಲಿಗೆ ನೆರಳಾಗಿ ಒಂದು ಸೀತಾಫಲದ ಗಿಡ ಇರುತ್ತೆ. ಅದ್ರ ನೆರಳಲ್ಲಿ ಕುತ್ಕೊಂತಾನೆ ರಾಮ. ನೀವು ಎಲ್ಲ ಕಡೆ ನೋಡ್ತೀರಾ, ಸೀತಾಫಲದ ಹಣ್ಣುಗಳು ಏನು ಅದು ಗಿಡ, ಅದು ಕಲ್ಲುಗಳ ಮಧ್ಯದಲ್ಲೇ ಬಿಡುತ್ತೆ. ಕಲ್ಲುಗಳು ಗುಟ್ಟ ಬೆಟ್ಟಗಳಲ್ಲೇ ಜಾಸ್ತಿ ಸೀತಾಫಲದ ಗಿಡ ಇರುವಂತದ್ದು. ಅವಾಗ ಸೀತಾ ಮತ್ತೆ ಒಂದ್ ಸ್ವಲ್ಪ ದೂರ ಹೋಗ್ತಾಳೆ, ಅಲ್ಲೊಂದು ಗಿಡ ಸಿಕ್ಕುತ್ತೆ. ಆ ಗಿಡದಲ್ಲಿ ಒಂದು ಹಣ್ಣುಗಳಿರ್ತವೆ. ಚೆನ್ನಾಗಿರೋ ಹಣ್ಣುಗಳನ್ನೆಲ್ಲ ಆಯಿಸಿ ಎತ್ಕೊಂಡ್ಬಂದು ರಾಮನ್ ಕೊಡ್ತಾರೆ. ರಾಮನು ಹಣ್ಣುಗಳನ್ನ ತಿಂದು ಅವನಿಗೆ ತುಂಬಾ ಶೀತಲವಾಗಿ ಆ ಭಾಸವಾಗುತ್ತೆ. ತುಂಬಾ ಶೀತಲೆಯಿಂದ ತುಂಬಾ ಚೆನ್ನಾಗಿರುವಂತ ಒಂದು ಅವನಿಗೆ ಫೀಲಿಂಗ್ ಬರುತ್ತೆ. ಅವಾಗ ಲಕ್ಷ್ಮಣ ಕೇಳ್ತಾನೆ, ಅಣ್ಣ ರಾಮ, ಈ ಹಣ್ಣು ತುಂಬಾ ಚೆನ್ನಾಗಿದೆ, ಈ ಹಣ್ಣಿನ ಹೆಸರೇನು, ಈ ಫಲದ ಹೆಸರೇನು ಅಂತ ಕೇಳ್ತಾನೆ. ಅವಾಗ ರಾಮ ಹೇಳ್ತಾನೆ, ಈ ಹಣ್ಣಿನ ಹೆಸರು, ಈ ಫಲದ ಹೆಸರು ನನ್ಗೆ ಗೊತ್ತಿಲ್ಲ, ಸೀತೆ ಕಿತ್ಕೊಂಡ್ ಬಂದಿದ್ದಾಳೆ, ಆದ್ರಿಂದ ಈ ಹಣ್ಣಿಗೆ ಇವತ್ತಿಂದ ಸೀತಾಫಲ ಅಂತ ಹೆಸರು ಹೇಳೋಣ ಅಂತೇಳಿ ರಾಮನು ಅದಕ್ಕೆ ಸೀತಾಫಲ ಅಂತ. ಆ ಹಣ್ಣನ್ನ ತಿಂದಾಗ ಅವನಿಗೆ ತುಂಬಾ ಶೀತಲವಾಗುತ್ತೆ ಮನಸ್ಸು, ತುಂಬಾ ತಂಪಾಗಿರುತ್ತೆ, ತುಂಬಾ ಆಯಾಸವನ್ನೆಲ್ಲ ಕಳೆದು ತುಂಬಾ ಅವನಿಗೆ ಚೈತನ್ಯ ಉಕ್ಕಿ ಬರುತ್ತೆ. ಅವತ್ತಿಂದ ಇದಕ್ಕೆ ಸೀತಾಫಲ ಅಂತೇಳಿ ಕರೆಯೋಕೆ ಪ್ರಾರಂಭ ಮಾಡ್ತಾರೆ. ನಿಮ್ಮೂರ್ ಕಡೆ ಏನಂತ ಕರೀತಾರೆ, ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು.